ರಾಜ್ಯದ ಮಲೆನಾಡಿನ ದಟ್ಟ ಅಡವಿಯಲ್ಲಿ ಹೋರಾಟ ನಡೆಸ್ತಾ ಇದ್ದ ನಕ್ಸಲರು ನಾಡಿಗೆ ಮರಳಿ ಸರ್ಕಾರಕ್ಕೆ ಶರಣಾಗಿದ್ದಾರೆ. ಇನ್ನು ದಶಕಗಳಿಂದ ಸಂಘರ್ಷದ ಕೂಗು ಹಾಕಿದ್ದ ಕರ್ನಾಟಕದ ಮೂಲದ 4 ಹಾಗೂ ತಮಿಳುನಾಡು ಕೇರಳ ಮೂಲದ 2 ಶರಣಾಗಿದ್ದಾರೆ. ಇವತ್ತು ಎನ್ಐಎ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಮೊದಲು ನಕ್ಸಲ್ ನಿಗ್ರಹ ಪಡೆ ಐಜಿಪಿ ರೂಪಾ ನೇತೃತ್ವದಲ್ಲಿ 6 ಜನರ ಹೇಳಿಕೆಯನ್ನು ಸಂಗ್ರಹಿಸಿ ಕಾಡಿನಲ್ಲಿ ಅವರು ಬಳಸ್ತಾ ಇದ್ದಂತಹ ವೆಪನ್ಗಳ ಬಗ್ಗೆ ಕೂಡ ಅವರು ಸಾಕ್ಷ್ಯವನ್ನು ಕಲೆ ಹಾಕಿದ್ರು. ಮೆಡಿಕಲ್ ಟೆಸ್ಟ್ ಬಳಿಕ CCH 50ನೇ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೂ 6 ಜನರನ್ನು ಹಾಜರುಪಡಿಸಲಾಯಿತು. ಬಳಿಕ ಒಬ್ಬೊಬ್ಬರಾಗಿ ತಮ್ಮ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಾದವನ್ನು ಆಲಿಸಿದಂತಹ CCH 50ನೇ ಎನ್ಐಎ ವಿಶೇಷ ನ್ಯಾಯಾಲಯ 6 ಜನರನ್ನು ಕೂಡ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ನಿನ್ನೆ ತಾನೇ 6 ಜನ ನಕ್ಸಲರು ಚಿಕ್ಕಮಗಳೂರಿನ ದಟ್ಟ ಕಾನನದಲ್ಲಿ ಏನು ಆರ್ಭಟವನ್ನ ಮಾಡ್ತಾ ಇದ್ರು, ತಮ್ಮ ಶಸ್ತ್ರಗಳನ್ನ ತ್ಯಜಿಸಿ ಸರ್ಕಾರದ ಮುಂದೆ ಶರಣಾಗಿದ್ರು. ಸೊ ಇವರು ಇವತ್ತೇನು ಶರಣಾಗಿದ್ದಾರೆ, ಇವರ ಒಂದು ಶರಣಾಗತಿಯನ್ನ ಪರಿಗಣಿಸಿ ಅವರ ಮೇಲಿದ್ದಂತಹ ಕೇಸ್ಗಳ ಬಗ್ಗೆ ಈಗ ವಿಚಾರಣೆ ನಡೆಯುತ್ತೆ, ತನಿಖೆ ನಡೆಯುತ್ತೆ. ಇದಾದ ನಂತರ ಇವತ್ತು 6 ಜನರನ್ನು ಕೂಡ ಕೋರ್ಟ್ಗೆ ಹ್ಯಾಂಡ್ ಓವರ್ ಮಾಡುವಂತಹ ಪ್ರೊಸೀಜರ್ನಲ್ಲಿ ಏನೇನು ಫಾಲೋ ಮಾಡಬೇಕು ಎಲ್ಲವನ್ನು ಕೂಡ ಒಬ್ಬ ಸಾಮಾನ್ಯ ಅಪರಾಧಿಗೆ ಏನು ಮಾಡ್ತಾರೋ ಅದೇ ಥರದ ಒಂದು ಪ್ರೊಸೀಜರ್ನು ಕೂಡ ಪೊಲೀಸರು ಫಾಲೋ ಮಾಡಿದ್ದಾರೆ, ಎಸ್ಪೆಷಲಿ ನಕ್ಸಲ್ ನಿಗ್ರಹ ಪಡೆಯ ಪೊಲೀಸರು. ಸೊ ಈಗ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮೆಡಿಕಲ್ ಚೆಕಪ್ ಆಗಿದೆ. ಇದಾದ ನಂತರ ಕೋರ್ಟ್ ಕೂಡ ಹೆಚ್ಚಿನ ವಿಚಾರಣೆಗೆ ಅವರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. CCH 50ನೇ ಎನ್ಐಎ ವಿಶೇಷ ನ್ಯಾಯಾಲಯ ಈ ಒಂದು ಆದೇಶವನ್ನು ಹೊರಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.